ನಮಸ್ಕಾರ, ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಮವಸ್ತ್ರ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಸಂಘರ್ಷದಲ್ಲಿ ಬಾಗಿಲು ಮುಚ್ಚಿದ ಸ್ಕೂಲ್ಗಳು ನಾಳೆಯಿಂದ ಆರಂಭವಾಗ್ತಿದೆ. ಸಂಜೆ ಸಿಎಂ ಬೊಮ್ಮಾಯಿ ಹೈ ವೋಲ್ಟೇಜ್ ಸಭೆ ಕೂಡ ಕರೆದಿದ್ದಾರೆ. ನಾಳೆ ಮಧ್ಯಾಹ್ನದಿಂದ ನಿತ್ಯ ಹೈಕೋರ್ಟ್ನಲ್ಲಿ ಹಿಜಾಬ್ ಕೇಸ್ ವಿಚಾರಣೆ ನಡೆಯಲಿದೆ. ಜ್ಞಾನ ಮಂದಿರದಲ್ಲಿ ಬಿದ್ದ ಅಸಮಾನತೆಯ ಕಿಡಿ ಧರ್ಮ ಸಮರವಾಗಿ ಮಾರ್ಪಟ್ಟಿದೆ. ಕರಾವಳಿಯಲ್ಲಿ ಬಿದ್ದ ಕಿಡಿ ಎಲ್ಲೆಡೆ ವ್ಯಾಪಿಸಿ ಸದ್ಯ ಮೌನಕ್ಕೆ ಜಾರಿದೆ. ಆದರೆ ಭಾವೈಕ್ಯತೆ ಪಾಠ ಮಾಡಬೇಕಿದ್ದ ಜನಪ್ರತಿನಿಧಿಗಳು ಯುದ್ಧ ವಿರಾಮವನ್ನ ಉಲ್ಲಂಘಿಸಿದ್ದಾರೆ. ಇಡೀ ಬೆಳವಣಿಗೆ ಬಗ್ಗೆ ಗೌಡ್ರು ಬೇಸರ ಹೊರಹಾಕಿದ್ದಾರೆ. ಶಿರವಸ್ತ್ರದ ಗದ್ದಲ ಗಲಾಟೆ ಮಧ್ಯೆ ನಾಳೆಯಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. 11 ಗಂಟೆಗೆ ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. 20 ವರ್ಷದಿಂದ ಸ್ಥಗಿತಗೊಂಡಿದ್ದ ಹಳೆ ಸಂಪ್ರದಾಯ ಮರು ಆರಂಭವಾಗಲಿದೆ. ಹಿಜಾಬ್ ಮತಾಂತರ ನಿಷೇಧ ಧಗಿಸುವ ಸಾಧ್ಯತೆ ಇದೆ. ನಾಳೆ ಉತ್ತರ ಪ್ರದೇಶದಲ್ಲಿ 2ನೇ ಹಂತದ ಮತದಾನ ನಡೆಯಲಿದೆ. ಗದ್ದುಗೆ ಹಿಡಿಯೋಕೆ ಈ ಹಂತವೇ ಎಸ್ಪಿಗೆ ನಿರ್ಣಾಯಕವಾಗಿದೆ. ಗೋವಾ ಹಾಗೂ ಉತ್ತರಾಖಂಡ ಭವಿಷ್ಯ ನಾಳೆ ನಿರ್ಧಾರವಾಗ್ತಿದೆ. ಪಂಜಾಬ್ನಲ್ಲಿ ಪ್ರಿಯಾಂಕಾ, ಅಮಿತ್ ಶಾ ಅಬ್ಬರಿಸಿದ್ರೆ ಉತ್ತರ ಪ್ರದೇಶದತ್ತ ರಾಹುಲ್ ಟಾಲೇನೇ ಹಾಕ್ತಿಲ್ಲ. ಹದಿನೈದನೇ ಆವೃತ್ತಿಯ IPL ಮೆಗಾ ಆಕ್ಷನ್ಗೆ ತೆರೆ ಬಿದ್ದಿದೆ. ದಾಖಲೆ ಮೊತ್ತಕ್ಕೆ ಲಿವಿಂಗ್ಸ್ಟೋನ್ ಪಂಜಾಬ್ ಜೊತೆ ಹೆಜ್ಜೆ ಹಾಕಿದ್ದಾರೆ. ಟಿಮ್ ಡೇವಿಡ್, ಜೋಫ್ರಾ ಆರ್ಚರ್ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಈ ಬಾರಿ 10 ತಂಡಗಳ ಮಹಾ ಸಮರಕ್ಕೆ ಕ್ರಿಕೆಟ್ ಫ್ಯಾನ್ಗಳು ಕಾತರದಿಂದ ಕಾಯ್ತಿದ್ದಾರೆ. ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.